ಜಾಲಿ ಅಸಕ್ಕ ಜಾಲಿ. ಎರಡು ಶೇಡ್ ಇದೆ ಅವರ ಪರ್ಫಾರ್ಮೆನ್ಸ್, ಎರಡು ಶೇಡ್ ಇದೆ. ಒಂದು ಶೇಡಿಗೆ ಅವ್ರಿಗೆ ವಿದೌಟ್ ಮೇಕಪ್ ಹಂಗೆ ಕಾಣ್ತಾರೆ, ಆ್ಯಕ್ಟಿಂಗೇ ಮಾಡಬೇಕಾಗಿಲ್ಲ, ಹಿಂಗೆ ಇದ್ರೆ ಸಾಕು, ಅದಕ್ಕೆ ಹಾಕೊಂಡ್ರೆ ಹೊರತು ಬೇರೆ ದೊಡ್ಡ ಅದೇನಿಲ್ಲ. ಯಾರು ಒಳ್ಳೆ ಹೀರೋ ಹಾಕೊಂಡಿದ್ರೆ ಏನು ರಿಲೀಸ್ ಮುಂಚೆನೆ ಸೂಪರ್ ಆಗಿರೋದು. ಅಂದ್ರೆ ಇವಾಗ ನೀವು ಹೇಳೋ ಪ್ರಕಾರ ಇವಾಗ ಹೋಗಲ್ಲ ಅಂತೀರಾ? ಸಿನಿಮಾ ಚೆನ್ನಾಗಿದೆ, ಟೀಮ್ ವರ್ಕ್ ಇದೆ. ನಂಜುಂಡ, ಆಮೇಲೆ ದಿಲೀಪ್ ರಾಜು, ಸಿಂಧು ನನ್ನ ಲೈಫಲ್ಲಿ ಸಿಂಧು ಲೈಫ್ ಇಷ್ಟ ಮುಂಚೆ ಲೈಫ್ ಇಷ್ಟ ಯಾವ್ದು ಅದೇ ಹೇಳಿ ಹೇಳಿ ಆಫ್ ದ ರೆಕಾರ್ಡ್ ಅದ್ರಲ್ಲಿ ಏನಿದೆ ಹೇಳಿ. ಎಷ್ಟು ಕ್ವಶನ್ ಕೇಳಕ್ಕೆ ಹೆಲ್ಪ್ ಆಗುತ್ತೆ ಹೇಳ್ರಿ. ಇರೋದು ಅರ್ಧ ಗಂಟೆ ಆಚೆ ಹೋಗಿದೆಲ್ಲ ಬೇಡ ಸುಮ್ಮನೆ ಪಾಪ ಹುಡುಗಿ ಸುಮ್ಮನೆ ಹಾಕ್ರಿ ಪಾಪ. ಈಗ ಯಾರೇ ಕೂಗಾಡಿ ಎಲ್ಲ ಪಿಕ್ಚರ್ ಮಾಡ್ತಾ ಇದೆ, ಅದು ಕ್ಯಾಮ್ರಾ ಬಂದು ಏನು ಹೇಳ್ಬೇಕು ಅದು ಹೇಳಿ. ಸಾರಿ ಪರವಾಗಿಲ್ಲ, ಅನೀಶ್ ಮೂರನೇ ಸಿನಿಮಾಕ್ಕೆ ಎಲ್ಲೋ ಹೊರಟೋಗ್ಬಿಟ್ಟವ್ರೆ. ಸರ್ ಅದೆಲ್ಲ ಮಾಡ್ಬೇಕಂತಲ್ವಾ, ಅವರೇ ಮಿತ್ರ ಸರ್ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಶಿಪ್ ಅಲ್ಲಿ. ಸರ್ ನಾನು ಮಾಡಿರೋದು 15 ದಿನ ಶೂಟಿಂಗ್ ಅಷ್ಟೇ ನಾನು ಅವ್ರ ಜೊತೆ. ಅದ್ರಲ್ಲಿ ನಮ್ಮ ಇಬ್ಬರದ್ದು ಕಾಂಬಿನೇಷನ್ಸ್ ಒಂದು 4-5 ದಿನ ಅಷ್ಟೇ. ಆಮೇಲೆ ಏನಾಗಿದೆ ನಂಗೆ ಗೊತ್ತಿಲ್ಲ ಸರ್. ಹೌದಪ್ಪ, ನಾನಂತೂ ಫುಲ್ ಡೆಡಿಕೇಟ್. ನಾನು ಇದ್ದ ತಕ್ಷಣ 3 ಸೀನ್ 4 ಸೀನ್ ಪ್ಲಾನ್ ಮಾಡೋರು. ಅಂದರೆ ಸ್ವಲ್ಪ ಸೀನಿಯರು. ನಂಗೆ ಗೊತ್ತಾ ನಿಮಗೆ ಇಂಪಾರ್ಟೆಂಟ್ ವಿಷಯ, ಕುಮುದಾಗೌಡ ಅಂತ ಒಂದು ಆರ್ಟಿಸ್ಟ್ ಬಂದರು, ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಖುಷಿ ಆಯ್ತು ಅವ್ರು ನೋಡಿ. ಈಗ ಇದು ಚೆನ್ನಾಗಿದೆ, ಸುಮ್ಮನೆ ನಾನು ಹೇಳ್ತೇನೆ ಸುಮ್ಮನೆ ಬಂದರು. ಅವ್ರ ಕಾಂಬಿನೇಷನ್ ಸೀನ್ ಬಂದು ಮಿತ್ರ ಜೊತೆ ಇದು ಬಿಲ್ಕುಲ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ರು. ಕಲರ್ ನೋಡಿ ಸರ್, ಅದೇ ಹುಡುಗಿ ಡಬ್ಬಿಂಗ್ ಆದ್ಮೇಲೆ ಬಂದು ತಪ್ಕೊಂಡ್ಬಿಟ್ಲು ಸರ್. ಯಾಕೆ ಕಣ್ಣಲ್ಲಿ 2 ಹನಿ ನೀರು ಹಿಂಗೆ. ಸರ್ ಅಕಸ್ಮಾತ್ ನಾನು ಆ್ಯಕ್ಟ್ ಮಾಡದೇ ಇದ್ದಿದ್ರೆ, ಒಪ್ಕೊಳ್ದೇ ಇದ್ದಿದ್ರೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಸರ್. ಹಂಗಾಗಿ ಮಾಡು ಅಂತೆಲ್ಲ ಮೊದಲೇ ಫಿಟ್ಟಿಂಗ್ ಮಾಡಿ ಕಳ್ಸ್ಕೊಟ್ಟಿದ್ದಾರೆ. ಸೊ ಸಿ ಒಂದು ಆಪೋಸಿಟ್ ಕಲರ್ ಇದ್ದಾಗ ಒಂದು ಕಲರ್ ಬ್ರೈಟ್ ಆಗುತ್ತಲ್ವಾ, ಸೊ ಆ ಖುಷಿಯಿಂದ ಹೇಳಿರೋದು. ತುಂಬಾ ಮನ್ಸಿಗೆ ಹಚ್ಕೊಂಬೇಡಿ ನೀವು. ಹೇಳಿ ಏನ್ ಕೇಳ್ಬೋದು ಪ್ರಶ್ನೆಗಳು? ನೀವು ಮ್ಯೂಸಿಕ್ ಬಗ್ಗೆ ಕೇಳಲೇಬೇಕು ಸರ್. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ, ಸುಳ್ಳು ಹೇಳ್ತಾ ಇಲ್ಲ. ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅಂತ ಹೇಳ್ಬಿಟ್ಟು ಶಿಷ್ಯರಾಗಿ ಮಾಡಿದಾರಲ್ಲ, ಎಕ್ಸ್ಟ್ರಾರ್ಡಿನರಿ. AR ರೆಹಮಾನ್ ಮ್ಯೂಸಿಕ್ ನೆನಪು ಬರುತ್ತೆ. ಬಟ್ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನನ್ನ ಲೈಫಲ್ಲಿ ಜಾಲಿ ಜಾಲಿ ಏನ್ ಚೆನ್ನಾಗಿದೆ ಗೊತ್ತಾ ಸರ್. ನೀವು ಸುಮ್ಮನೆ ಕೆಟ್ಟದಾಗಿಲ್ಲ ವಾಯ್ಸು. ಕಾರುಣ್ಯ ಅಂತ ತೆಲುಗು ಸಿಂಗರ್ ಆಡಿದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸರಿ ಸುಮ್ಮನೆ ಹಾಡು ಹಿಂಗೆ ಹಾಕೊಂಡ್ಬಿಟ್ಟು ನೈಸ್ ರೋಡ್ಲಿ ಒಂದು ಕೈಲಿ ಒಂದು ಬೀರ್ ಇಟ್ಕೊಂಡು ಹೋಗ್ತಾ ಇದ್ರೆ ಆ ಮಜಾ ಬೇರೆ ಸರ್. ನೋಡಿ ಕ್ಲಿಕ್ಕಿದೆ, ನಿಜವಾಗ್ಲೂ ಹೇಳ್ತೀನಿ. ಒಂದು 2-3 ಸಾಂಗ್ ಅಂತೂ ಸಕ್ಕ ಸೌಂಡ್ ಮಾಡುತ್ತೆ. ಅನೀಶ್ ಎಷ್ಟು ತಗೊಂಡಿದ್ರೆ ಈ ಸಿನಿಮಾಕ್ಕೆ? 3 ಕೊಡ್ತೀನಂದ್ರು. ಹೇಳ್ರಿ ಕರೆಕ್ಟಾಗಿ ಹೇಳ್ರಿ, ತೊಂದರೆ ಇಲ್ಲ. 3 ಕೊಡ್ತೀನಂದ್ರು. 3,000 ಸರ್ ಸರ್ ಒಂದು ವಿಷಯ ಇಲ್ಲ ನಿಮಗೆ, ಇಡೀ ಸಿನಿಮಾದಲ್ಲಿ ಕಾಮಿಡಿ ನೀವು ಮಾಡ್ತಾರಲ್ಲ ಅವರ ಸಿನಿಮಾದಲ್ಲಿ. ಇಲ್ಲಿ ಕೇಳಿ ನಿಮಗೆ ಇರಲಿ. ಯಾವ ತರ ಕಾಣಿಸ್ತಾ ಇದೀನಿ ನಿಮ್ಗೆ? ಇಲ್ಲ ಯಾವ ತರ ಸರ್ ಇಲ್ಲಿ ಗೊತ್ತಿಲ್ಲ ವಿಷಯಗಳ. ಸರ್ ಇಲ್ಲಿ ಕೇಳಿ. ಇಲ್ಲ ಬಿಡಿ, ಸಿನಿಮಾದಲ್ಲಿ ಆಫ್ಟರ್ ರೆಕಾರ್ಡ್ ನಿಜ ಹೇಳಿ, ಎಷ್ಟು ಸಿನಿಮಾದಲ್ಲಿ ಹೈಯೆಸ್ಟ್ ಪೇಮೆಂಟ್? ಎಷ್ಟು ಸಿನಿಮಾಕ್ಕೆ? ಇಲ್ಲ ಪೇಮೆಂಟ್ ಏನಿಲ್ಲ ಬಿಡಿ ಸರ್. ಕರ್ಕೊಂಬಂದು ಆಕ್ಟ್ ಮಾಡಿಸೋದು ದೊಡ್ಡ ವಿಷಯ, ಅದು ಪೇಮೆಂಟ್ ಬೇರೆ ಕೊಟ್ಬಿಡ್ತಾರೆ. ಅದ್ರಲ್ಲಿ ಕರೆಕ್ಟಾಗಿ ಪೇಮೆಂಟ್ ತಗೊಂಡು ವಿತ್ ರೆಸ್ಪೆಕ್ಟ್ ದಿನ ಒಂದು ಹೋಗ್ತಿದ್ದೆ ನಾನು ಒಬ್ಬನೇ. ಸುಮ್ಮನೆ ಬಿಲ್ಡಪ್ 1 ಕೋಟಿ 2 ಕೋಟಿ ಅನ್ನೋದಷ್ಟೇ ಸರ್. ಯಾರು ಒಳ್ಳೆ ತಮಾಷೆ ಹೇಳಿದ್ರಿ ನೀವು. ಮೋಸ್ಟ್ಲಿ ಸಿನಿಮಾ ಆದ್ಮೇಲೆ ಒಂದು ರೇಂಜ್ ಬರ್ಬೋದ್ರೆ. ವಿದ್ಯಾಸಾಗರ್ ಕೊರಿಯೋಗ್ರಫಿ ಇದೆ, ಏನು ನೋಡ್ದಂಗೆ ಏನಲ್ಲ, ಅದು ಒಳಗೆ ಸಿದ್ಧ ಏನೇನು ಅಂತಾರಲ್ಲ ಹಂಗೆ. ಬೆಳಗ್ಗೆ ತಕ್ಷಣ ಹೋಗ್ಬಿಡೋದು ಎಲ್ಲಿಗೆ ಹೈದರಾಬಾದ್ಗೆ ಹೋಗ್ಬಿಟ್ಟು ಕುಣ್ಕೊಂಬಂದ್ಬಿಡೋದಲ್ಲಿ ವಿದ್ಯಾಸಾಗರ್ ಹತ್ರ. ನಮ್ಗೆ ಗೊತ್ತಿಲ್ಲ ಪ್ರಾಕ್ಟೀಸು ಏನು ಕುಂದ್ಬಿಟ್ಟು ಬಂದ್ಬಿಟ್ಟು ಹಿಂಗೆ ಸರ್ ಹೇಳಿ ಸರ್ ಪಡ್ಲಾಮ್ ಸರ್ ಏನ್ ನೋಡಿದವ್ರಿಗೆ ಇರಿ ನೋಡಿದವ್ರಿಗೆ ಏನ್ರಿ ಹುಡುಗ ಅಲ್ಲೂ ಅರ್ಜುನ್ ತರ ಕುಣಿತವನ ಏನು ಜೈಲ್ ಸುಪ್ಪ ಹಂಗಂತ. ಇಂದಿರ ಕತೆ ಏನು ಹೇಳಿ 3 ತಿಂಗಳು ಅಲ್ಲೇ ಮಾಸ್ಟರ್ 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 ಹೇಳಿ ಅಂತ. ನಮ್ಮ ಮುಂದೆ ಸ್ಕೋಪು, ನಮ್ಗೆ ಏನಾದ್ರು ತಪ್ಪು ಮಾಡ್ಬಿಟ್ರೆ ಮಿತ್ರ ಹಂಗಲ್ಲ ಮಿತ್ರ ಹಿಂಗ್ ಮಿತ್ರ ಅಂತ ಅಲ್ಲಿ ಸ್ಕೋಪ್ ಬೇರೆ. ರೀ ಸಿನಿಮಾ ಮಾಡಕ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಇಂಟರ್ವ್ಯೂ ಮಾಡಕ್ಕೆಲ್ಲ ಏನ್ರಿ ಮಾತಾಡ್ಬೇಕು. ಇಲ್ಲೇ ಗುರುಜಿ ರಾತ್ರಿ 11 ಗಂಟೆಗೆ ಮಲಗಿದ್ದೀನಿ ಸರ್. ಮಿತ್ರ ಸರ್ ನಾಳೆ ಏನ್ ಮಾತಾಡಿದ್ದೀನಿ ಸ್ವಲ್ಪ ಪ್ಲಾನ್ ಮಾಡಿ ಬರ್ಕೊಂಬಂದಿತ್ತು ನನಗೆ. ಆಮೇಲೆ ಸರ್ ಇದೊಂದು ಕೇಳಲೇಬೇಕು ಸರ್, ಕ್ಯಾಮ್ರಾ ವರ್ಕು, ಆಮೇಲೆ ಎಡಿಟಿಂಗು. ಸಂತೋಷ್ ಅಂತ ಎಡಿಟರು, ಎಡಿಟಿಂಗು ಮತ್ತೆ ಇನ್ನೊಂದು ಇದ್ರಲ್ಲೆಲ್ಲ ನೋಡಿದ್ರೆ ಪ್ರೋಮೋಸ್ ಇದೆಲ್ಲ ನೋಡಿದೆ, ಸಾಂಗ್ಸ್ ಅಲ್ಲೆಲ್ಲ ಅನೀಶ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಲ್ಲ, ಪರವಾಗಿಲ್ಲ. ಕ್ಯಾಮ್ರಾ ಇದು ಜೋಶಿ ಕ್ಯಾಮ್ರಾ ವರ್ಕ್ ಸರ್. ಈಗ ಸ್ಟಾರ್ಟ್ ಮಾಡ್ದೆ ನೀವು ಗ್ಲಾಮರ್ಗೆ, 2 ಸಿನಿಮಾ ಬಿಟ್ಟಿದ್ದೆ ಇರ್ಲಿ ಅಂತ. ನನಗೆ ವಿಪರ್ಯಾಸ, ನಾವು ಕನ್ನಡದ ಪ್ರೇಕ್ಷಕರು ಏನೆಲ್ಲ ನೋಡಬೇಕು ಜೀವನದಲ್ಲಿ.
ಗ್ಲಾಮರ್ ನೆಕ್ಸ್ಟ್ ಗ್ಲಾಮರ್. ತುಂಬ ಜನ ಮೆಸೇಜ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೀನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಂಡಸ್ಟ್ರಿ ನಿಂಗೆಲ್ಲ. ನಾನು ಇರಲಿ ಅನ್ಕೊಂಡು ಸುಮ್ಮನೆ ಸರ್ ಈ ಸರಿ ಸಿಂಧು ಸೂಪರಾಗಿ ಮಾಡಿದಾರೆ ಸರ್ ಆ್ಯಕ್ಟಿಂಗು. ನಾನು ಪಕ್ಕ ಹೇಳ್ತೀನಿ, ಸಿಂಧುಗೆ ಈ ಸಿನಿಮಾ ದೊಡ್ಡ ಒಂದು ಬ್ರೇಕ್ ಕೊಡುತ್ತೆ. ಮ್ಯೂಸಿಕ್ ಡೈರೆಕ್ಟ್ರಿಗೆ ಕನ್ನಡಕ್ಕೆ ಸೂಪರ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಎಡಿಟರ್ ರಾಮ್ದೀಪ್ ಒಳ್ಳೆ ಕಥೆಗಾರ ಆಗ್ತಾರೆ. ಒಳ್ಳೊಳ್ಳೆ ಸ್ಟಾರ್ ಇಟ್ಕೊಂಡು ಮಾಡ್ತಾರೆ ಸರ್. ಅಲ್ಲ ಮಿತ್ರ ಏನ್ ನಾವೇ ಇಲ್ಲಿ ನಾವು ಮಾಡಿಲ್ವಾ ಮಿತ್ರ ಸರಿ ನೀವು ಬಿಡಿ ಸರ್, ಈಗ ದೊಡ್ಡವ್ರು ನೀವು ನೈಸು ಹೋಲಿ ನೀವು ಬಿದ್ದಾಡ್ಬೇಡಿ. ಕೇಳಿಲಿ, ನೀವ್ ಹೇಳೋ ಪ್ರಕಾರ ದೊಡ್ಡ ಬ್ರೇಕ್ ಅಂದ್ಮೇಲೆ ಈಗ ಯಾವುದೇ ಗೆದ್ರು ಟೋಟಲ್ ಎಲ್ಲ ಸಿನಿಮಾಕ್ಕೂ ಕ್ರೆಡಿಟ್ ಹೋಗುತ್ತಲ್ವಾ. 2 ಸಿನಿಮಾ ಆಗಿ ಅದು ಒಂದು ಅವರೇಜ್. ಇವಾಗಲೇ 10 ನಿಮಿಷ ವೆಯ್ಟ್ ಮಾಡಕ್ಕೆ ಈ ರೇಂಜು ಅಂದ್ರೆ ನಾಳೆ ಲೈಫ್ ಸರ್ ಒಂದು ವಿಷಯ ನನ್ನ ಲೈಫಲ್ಲಿ ಗೆದ್ದ ಮೇಲೆ ಸರ್ ಸಿನಿಮಾ ಶೂಟಿಂಗ್ ಅಲ್ಲಿ ಹೆಂಗಿದ್ದು ಹಂಬಲ್ಲು ಸರ್ ಬನ್ನಿ ಸರ್ 2 ಸಲ ಇದ್ದು ನಿಂತ್ಕೊಳ್ಳೋರು. ಯಾಕೆ ಈ ದೌಲತ್ ಗೊತ್ತಾ ನಿಮಗೆ? ನೀನೇ ಅಂತ ಒಂದು ಸಿನಿಮಾ ನಡೀತಾ ಇದೆ. ಅಶೋಕ್ ಕೇಣಿ ಅವರು ಪ್ರೊಡ್ಯೂಸರು, ನೈಸು, ಸ್ವಲ್ಪ ನೈಸ್ ಆಗಿದೆ. ಅದಕ್ಕೆ ಈಗ ನಾನು ಆ ರೇಂಜ್ ಈ ರೇಂಜ್ ಮನೋಮೂರ್ತಿ ಅವ್ರ ಮ್ಯೂಸಿಕ್ಕು ಎಲ್ಲ ನನ್ನ ಲೈಫಲ್ಲಿ ಸಿನಿಮಾ ಚೆನ್ನಾಗಿದೆ, ಎಲ್ಲ ಕಡೆ ಸುದ್ದಿ ಇದೆ ಸರ್. ನಂಗೆ ಗೊತ್ತು, ಬೆಳಿಗ್ಗೆ ಒಂದು ಫೋನ್ ಬಂದಿದೆ. ಹಿಂಗಾದ್ರೆ ಇಲ್ಲ ನಾನು ವೆಯ್ಟ್ ಮಾಡ್ತಿದ್ದೆ ಗುರು, ಗೊತ್ತು ನಾನೊಂದು ಗ್ಯಾರಂಟಿ ಸರ್, ಅನೀಶ್ ನೆಕ್ಸ್ಟ್ ಪಿಕ್ಚರ್ ನಾನು ಮಾಡಲ್ಲ ಸರ್. 1 ಕೋಟಿ ಕೊಟ್ಟರು ನಾನು ಮಾಡಲ್ಲ. ಯಾವನು ಕೊಡೋದು ಇಲ್ಲ, ಇಸ್ಕೊಳ್ಳೋದಿಲ್ಲ ಬಿಡಿ. ನಿಮಗೆ ಕೊಡೋದು ನಮ್ಗೆ ಕೊಡ್ತಾರಾ? ಎಕ್ಸ್ಕ್ಯೂಸ್ ಮೀ, ಚೆಕ್ ತೋರಿಸ್ಲಾ? ಯಾರು ಸೈನ್ ಮಾಡಿದ್ದಾರೆ ನೋಡಿ ಫಸ್ಟು. ಸರ್ ನನಗೆ ಭಾಳ ಆಶ್ಚರ್ಯ ಅಂದರೆ ನಾನು ಮಾಡಿದ್ದೀನಿ ಅದನ್ನು ಅಂತ ನನಗೆ ಅನಿಸ್ತಾ ಇದೆ. ಡಬ್ಬಿಂಗ್ ಮಾಡಿದೆ, 2 ದಿನ ಡಬ್ಬಿಂಗ್ ಮಾಡಿದೆ. ನಮಗೂ ತುಂಬ ಇವ್ರ ಮಾಡಿದ್ರ ಅಂತ. ಈಗ ಮುಂಚೆ ಡಬ್ಬಿಂಗ್ ಮಾಡಕ್ಕೆ ಬರ್ತಿರ್ಲಿಲ್ಲ. ಅಲ್ಲ ಹಂಗಲ್ಲ ಸರ್, ಡಬ್ಬಿಂಗ್ ಮಾಡಿದ್ಮೇಲೆ ನನಗೆ ಸಿನಿಮಾ ಫುಲ್ ನೋಡೋಕ್ಕಾಗಿಲ್ವಲ್ಲ. ಈ ಥರ ಇಂಪ್ಯಾಕ್ಟ್ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೊಸ ಹುಡುಗರು ಏನೋ ಮಾಡ್ತವ್ರೆ, ಏನೋ ಮಾಡಿದ್ರು ಅಂದ್ಕೊಂಡೆ. ಅದು ಎಡಿಟಿಂಗ್ ಎಲ್ಲ ಆದಮೇಲೆ ಡಬ್ಡ್ ವರ್ಷನ್ ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಖುಷಿ ಆಯಿತು ನನಗೆ. ನನಗಂತೂ ಒಳ್ಳೆ ಬ್ರೇಕ್ ಸರ್. ಅನೀಶ್ಗೆ ಏನಾಗ್ತೋ ನಂಗೆ ಗೊತ್ತಿಲ್ಲ. ಎಲ್ಲ ಸಿನಿಮಾ ರಿಲೀಸ್ ಅಂದ್ರೆ ಯಾರಿಗೆ ಬ್ರೇಕು? ಅನೀಶ್ ಇನ್ನೊಂದು, ಈಗ ನಮ್ಮ ಏರಿಯಲ್ಲಿ ಒಂದಿನ ನೀವು ಮಾಡಿದಾಗ ಫಸ್ಟ್ ಸಿನಿಮಾ ಚೆನ್ನಾಗಿತ್ತು, ಒಳ್ಳೆ ಪಬ್ಲಿಸಿಟಿ ಎಲ್ಲ ಇತ್ತು. ಬಟ್ ಬರೋದು ತುಂಬ ಲೇಟ್ ಆಗಿ ಅದೇ ಎಫೆಕ್ಟ್ ಆಯಿತು. ಈಗ ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಆದರೂ ಬರುತ್ತಾ ಕರೆಕ್ಟ್ ಟೈಮ್ಗೆ? ನನ್ನ ಲೈಫ್ ಎಲ್ಲ ಪ್ಲಾನ್ ಕರೆಕ್ಟ್ ಆಗಿದೆ, ಆನ್ ಟೈಮ್ ಬರುತ್ತೆ. ಅವ್ರೇನೋ ಆಗ್ಲಿ ತುಸ್ಪಟಾಕಿ ಅಂತ ಹೇಳಂತ ಇದ್ರು. ಗಾಡಿಗಿರಲಿ ನಮ್ಮ ಸಿನಿಮಾ ಸರ್, ಇದು ನನ್ನ ಸಿನಿಮಾ ಅಂತ ಸಿಟ್ಟು ಬಂತು ನನಗೆ. ನೀವು ಹೇಳೋ ಪ್ರಕಾರ 2 ಸಿನಿಮಾ ಹಿಂದಿನ 2 ಸಿನಿಮಾ ಮಿತ್ರ ಇರಲಿಲ್ಲ, ಈಗ ನೀವು ಸುವರ್ಣ ನ್ಯೂಸ್ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನೀವು ಒಬ್ಬರೇ ಇದ್ರ ಪ್ರೋಗ್ರಾಮ್ ಆಗ್ಬಿಡುತ್ತಾ? ಕ್ಯಾಮ್ರಾಮನ್ ಬೇಕು, ಎಡಿಟರ್ ಬೇಕು ಅಲ್ವಾ? ನನ್ನ ಸಿನಿಮಾ ಅಂತ ಆ ಕೊಬ್ಬಿದೆಯಲ್ಲ ಇರಬಾರ್ದು, ಆ ದುರಂಕ ಇರಬಾರ್ದು. ನಮ್ಮ ಸಿನಿಮಾ, ನಾವು ಆರ್ಟಿಸ್ಟ್ ರೀ, ನಾನು ಟೀಮಲ್ಲಿ ಇದ್ದೀನಿ, ನಾನು ಡೆಡಿಕೇಟ್ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗಿದ್ದೀನಿ ಶೂಟಿಂಗ್. ನಾನು ನಮ್ಮ ಸಿನಿಮಾ ಅನ್ಬೇಕು, ಟೀಮ್ ವರ್ಕ್. ಅದು ಬರ್ನಿಲ್ಲ ಬಾಸ್, ನನಗೆ ಬೇರೆ ಕೆಲಸ ಇತ್ತು, ನಾನು ಬಿಸಿ ಆರ್ಟಿಸ್ಟ್. ನಾನು ಬಿಸಿ ಆರ್ಟಿಸ್ಟ್ ಆದ್ರೆ ಈ ಕಮಿಟ್ಮೆಂಟ್ ಕೊಡ್ಲಿಲ್ವಾ? ಡೇಟ್ಸ್ ಕೊಟ್ಮೇಲೆ ಅವ್ರ ಡೇಟ್ಗೆ ಯಾರು ಫಸ್ಟ್ ಡೇಟ್ ಕೊಡ್ತಾರೆ ಅವ್ರಿಗೆ ಕೊಡೋದಪ್ಪ ಡೇಟು. ಅವರಿಂದ ನಿಂತಾಯ್ತು ಅಂದಾಗ ಒಂದು ಫೋನ್ ಮಾಡಿ ಹೇಳೋದಲ್ವಾ? ಏನು ನಂಗೆ ಈ ತರ ಪಬ್ಲಿಸಿಟಿ ಮಾಡಕ್ಕೆ ಇಷ್ಟ ಇರಲಿಲ್ಲ. ಹಾಗೆ ಕಾಂಟ್ರವರ್ಸಿ ಬೇಡ ಅಂತ, ಕಾಂಟ್ರವರ್ಸಿನೇ ಬೇಡ ಅಂತ. ಲೈಫ್ ಅಲ್ಲಿ ಜಾಲಿ ಜಾಲಿ